ನೆಕ್ಸ್ಟ್ ಕ್ಷೇತ್ರ ಆಗ್ಲೇ ಬ್ರೇಕ್ಗೂ ಮುಂಚೆ ನಾನು ಒಂದು ಲೀಡ್ ಕೊಟ್ಟಿದ್ದೆ. ಖ್ಯಾತಿ ಕುಖ್ಯಾತಿ ಎರಡಕ್ಕೂ ಕೂಡ ಫೇಮಸ್ ಆಗಿರುವಂತಹ ಕ್ಷೇತ್ರ ಇದು. ಅದರಲ್ಲೂ ಈಗಿನ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಇವರು. ಈ ಕ್ಷೇತ್ರದವರು ಸಿದ್ದರಾಮಯ್ಯನವರ ಆಪ್ತರು. ಇತ್ತೀಚೆಗೆ ಅವರ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಗಳು ಓಡಾಡ್ತಾ ಇವೆ. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದಲ್ಲ, ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಅನ್ನೋ ತರದಲ್ಲಿ ಅವರ ಮೇಲೆ ವಿಪಕ್ಷಗಳು ದಾಳಿ ಮಾಡ್ತಾ ಇವೆ. ಸೊ ಬೆಂಗಳೂರಿನಲ್ಲಿ ವೆರಿ ಫೇಮಸ್ ಕಾನ್ಸ್ಟಿಟ್ಯೂಯೆನ್ಸಿ ಇದು, ದಟ್ ಈಸ್ ಹೆಬ್ಬಾಳ ಕಾನ್ಸ್ಟಿಟ್ಯೂಯೆನ್ಸಿ. ಬೈರ್ತಿ ಸುರೇಶ್ ಇಲ್ಲಿನ ಶಾಸಕರು. ಬೈರ್ತಿ ಸುರೇಶ್ ಸಿದ್ದರಾಮಯ್ಯನವರ ಆಪ್ತರು. ಹೀಗಾಗಿ ಬೈರ್ತಿ ಸುರೇಶ್ ಅವರ ವಿಚಾರದಲ್ಲಿ ವಿಪಕ್ಷಗಳಂತೂ ಮುಗಿ ಬೀಳ್ತಾ ಇವೆ. ಹೆಬ್ಬಾಳ ಕ್ಷೇತ್ರದಲ್ಲಿ ಮೂಡ್ ಆಫ್ ಕರ್ನಾಟಕ. ಹೆಬ್ಬಾಳದಲ್ಲಿ ಜನ ಏನಂತಾರೆ? ಹೆಬ್ಬಾಳ ಎಲೆಕ್ಷನ್ ಸಿಕ್ಕಾಪಟ್ಟೆ ದುಬಾರಿಯಾಗಿ ನಡೀತಂತೆ ಸತೀಶ. ಒಂಥರ ಆರ್ ಆರ್ ನಗರ ಮತ್ತೆ ಹೆಬ್ಬಾಳ ಉಡುಗೊರೆಗಳ ಪಾಲಿಟಿಕ್ಸ್ಗೆ ತುಂಬಾ ಫೇಮಸ್. ಟಿವಿ ಎಲ್ಲ ಕೊಟ್ಟರು ಅಂತಿದ್ರು ಲಾಸ್ಟ್ ಟೈಮ್. ಅದಕ್ಕೆ ಹೇಳಿದೆ ಟಿವಿ ಎಲ್ಲ ಅಲ್ಲ, ಅದೆಲ್ಲ ನಾವು ಹೇಳಂಗಿಲ್ಲ. ಬಟ್ ನಾನು ಬೇರೆ ಚಾನಲ್ ಅಲ್ಲಿ ಇದ್ನಲ್ಲ, ಬಿ ಟಿವಿಯಲ್ಲಿ, ಆವಾಗ ಕುಕ್ಕರು ಟಿವಿ ಎಲ್ಲ ಇಟ್ಟಿದ್ವಪ್ಪ ಜನರಿಗೆ ತೋರ್ಸಕ್ಕೆ. ಅಲ್ಲಿನ ಮತದಾರರು ನಮ್ ಕಳ್ಸಿದ್ರು ಚಾನಲ್ಗೆ, ನಮ್ ಕ್ಷೇತ್ರದಲ್ಲಿ ಇದು ಕೊಡ್ತಿದ್ದಾರೆ, ನಮ್ ಕ್ಷೇತ್ರದಲ್ಲಿ ಇದು ಕೊಡ್ತಾ ಇದ್ದಾರೆ ಅಂತ. ಸೊ ಎಲ್ಲಾ ಕ್ಷೇತ್ರಗಳಿಂದ ಬಂದಂತ ಎಲ್ಲಾ ವಸ್ತುಗಳನ್ನ ನಾವ್ ಇಟ್ಟಿದ್ವಿ. ಅದ್ರಲ್ಲಿ ಒಂದು ಕುಕ್ಕರ್ ಓಪನ್ ಮಾಡಕ್ ಬಂದಿಲ್ವಲ್ಲಪ್ಪ, ಅದನ್ನ ತೋರ್ಸೋದು. ಹಿಂಗ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಅಂತ. ನಿನ್ನ ಅಡಿಗೆ ಮಾಡೋರು ನಮ್ಗೆ ಗೊತ್ತಿಲ್ವ ಹೆಂಗ್ ಓಪನ್ ಮಾಡೋದು ಅಂತ. ಅದು ಫುಲ್ ಜಾಯಿಂಟೇ ಇತ್ತು, ಅದು ಓಪನ್ನೇ ಇರ್ಲಿಲ್ಲ. ಇರ್ಲಿ ಬಿಡಿ, ಅಂತವೆಲ್ಲ ಮಾಡಬೇಕು, ಇರ್ಲಿ. ಸೊ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ 2023ರ ವಿಧಾನಸಭಾ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಎಸ್ 2023 ವಿಧಾನಸಭಾ ಫಲಿತಾಂಶ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಬೈರ್ತಿ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. 91,838 ಮತವನ್ನ ಪಡ್ಕೊಂಡಿದ್ರು. ಕಟ್ಟಾ ಜಗದೀಶ್ ಬಿಜೆಪಿ ಅಭ್ಯರ್ಥಿ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಪುತ್ರ 61,000 ಮತವನ್ನ ಪಡ್ಕೊಂಡಿದ್ರು. ಮೊಹಿದ್ ಅಲ್ತಾಫ್ ಜೆಡಿಎಸ್ ಅಭ್ಯರ್ಥಿಯಾಗಿದ್ರು. ಕೇವಲ 1,600 ಮತಗಳು ಮಾತ್ರ ಅವರು ಪಡ್ಕೊಂಡಿದ್ರು. ಸೊ ಬೈರ್ತಿ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನ್ ಆದ್ರು. ಜಿದ್ದಾಜಿದ್ದಿನ ಕ್ಷೇತ್ರ ಆಗಿತ್ತು ಹೆಬ್ಬಾಳ. ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆರಂಭದಲ್ಲಿ. ಸೊ ಕೊನೆಗೆ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ. ಸೊ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು 2008ರಲ್ಲಿ ಸ್ಪರ್ಧೆ ಮಾಡಿ ಹೆಬ್ಬಾಳ ಕ್ಷೇತ್ರದ ಶಾಸಕರಾಗಿ. ಆಗ ಅವರು ಎಚ್ ಎಂ ರೇವಣ್ಣ ಅವರು, ನಮ್ಮ ಮಾಜಿ ಮಿನಿಸ್ಟರ್ ಎಚ್ ಎಂ ರೇವಣ್ಣ ಅವರು ಇತ್ತೀಚೆಗೆ ಸ್ವಲ್ಪ ಸುದ್ದಿ ಆಗಿದ್ರು. ಸೊ ಎಚ್ ಎಂ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು 2008ರಲ್ಲಿ ಶಾಸಕರಾದ್ರು. 2013ಕ್ಕೆ ಅವರು ಮೋಸ್ಟ್ಲಿ ಬೈ ಎಲೆಕ್ಷನ್ ನಡೀತು ಅಂತ ಅನ್ಸುತ್ತೆ, ಇಲ್ವಾ? ಹೌದು, ಜೈಲಿಗೆ ಹೋಗಿದ್ರು ಅವರು. ಕೆಐಎಡಿಬಿ ಹಗರಣದಲ್ಲಿ ಸಿಲುಕಿ ಅವರು ರಾಜೀನಾಮೆ ಕೊಡಬೇಕಾಯ್ತು. ಅದಾದ ಮೇಲೆ ಅವರ ಶಿಷ್ಯ ಜಗದೀಶ್, ನಾನು ಇನ್ನೂ ನೆನಪಿದೆ, ನಾನು ಪಬ್ಲಿಕ್ ಟಿವಿಯಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ಗೆಲ್ಲ ಬರೋರು. ತುಂಬಾ ಬುದ್ಧಿವಂತ ಮತ್ತೆ ತುಂಬಾ ತಿಳ್ಕೊಂಡಿದ್ರು. ಮೋಸ್ಟ್ಲಿ ಕಟ್ಟಾ ಜಗದೀಶ್ ಅವರ ಎಲ್ಲ ವ್ಯವಹಾರಗಳನ್ನು ಅವರು ನಿಭಾಯಿಸ್ತಾ ಇದ್ರಂತೆ. ಮೋಸ್ಟ್ಲಿ CA ಏನೋ ಲಾಯರೋ ಏನೋ ಗೊತ್ತಿಲ್ಲ. ಸೊ ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಅವರು ನಿಂತ್ಕೊಳ್ತಾರೆ 2013ರಲ್ಲಿ. ಅವ್ರ ವಿರುದ್ಧ ಜಾಫರ್ ಶರೀಫ್ ಅವರ ಮೊಮ್ಮಗ ನಿಂತ್ಕೋತಾರೆ, ಆದ್ರೆ ಸೋತೋಗ್ತಾರೆ. ಜಾಫರ್ ಶರೀಫ್ ಅವ್ರ ಮೊಮ್ಮಗ ಸೋತೋಗ್ತಾರೆ. ಜಗದೀಶ್ ಗೆಲ್ತಾರೆ. ಜಗದೀಶ್ ಒಂದ್ 2-3 ವರ್ಷಕ್ಕೇನೋ ಅವರು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ಬಿಡ್ತಾರೆ ಜಗದೀಶ್. ಸೊ ಅವರು ತೀರ್ಕೊಂಡ ಮೇಲೆ ಉಪಚುನಾವಣೆ ನಡೆಯುತ್ತೆ. ಉಪಚುನಾವಣೆ ನಡೆಯುತ್ತೆ. ಅದಾದ್ಮೇಲೆ 2018ರಲ್ಲಿ ಅವಾಗ ಇವರು ಸುಧಾಕರ್ ಅವರು ಮೋಸ್ಟ್ಲಿ ಗೆಲ್ತಾರ. ನಾರಾಯಣ ಸ್ವಾಮಿ ಸರಿ, ನಾರಾಯಣ ಸ್ವಾಮಿ ಅವ್ರು ಗೆಲ್ತಾರೆ. 2018ರಲ್ಲಿ ಬೈರ್ತಿ ಸುರೇಶ್ ಅವರ ಎಂಟ್ರಿ ಹೆಬ್ಬಾಳಕ್ಕೆ. ಸೊ 2018ರಲ್ಲಿ ಬೈರ್ತಿ ಸುರೇಶ್ ಅವರು ಎಂಟ್ರಿ ಆಗ್ತಾರೆ. ಮೋಸ್ಟ್ಲಿ 2012ರಲ್ಲಿ ಅವರು MLC ಆಗಿರ್ತಾರೆ ಅಂತ ಅನ್ಸುತ್ತೆ ಬೈರ್ತಿ ಸುರೇಶ್. ಸೊ MLC ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಬರ್ತಾರಾ ಹೆಂಗೆ? ಪ್ರವೇಶ ಮುಗಿದಿರುತ್ತೆ. 2018ಕ್ಕೆ ಎಂಟ್ರಿ ಕೊಡ್ತಾರೆ. 2018ರಲ್ಲಿ ಗೆಲ್ತಾರೆ. 2023ರಲ್ಲೂ ಕೂಡ ಗೆಲ್ತಾರೆ. ಸೊ ಈಗಲೂ ಕೂಡ ಅವ್ರ ಪರಿಸ್ಥಿತಿ ಹೇಗಿದೆ
ಅಲ್ಲಿ ಯಾರೇ ನಿಂತ್ಕೊಳ್ಳಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ತುಂಬಾ ಟಫ್ ಫೈಟ್. ಅದು ಎಲ್ಲಾ ರೀತಿಯಾದಂತಹ ಫೈಟ್. ಆ ಎಲೆಕ್ಷನ್ ಟೈಮ್ ಅಲ್ಲಂತೂ ಮತದಾರರಿಗೆ ಜಾತ್ರೆ ಹಬ್ಬ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಎರಡೂ ಅಭ್ಯರ್ಥಿಗಳು ಒಂದ್ ಸ್ವಲ್ಪ ತುಂಬಾನೇ ದುಡ್ಡಿರೋರು, ಬಹಳಷ್ಟು ರಿಯಲ್ ಎಸ್ಟೇಟ್ ದುಡ್ಡಿದೆ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಈಸಿ ಟಾಸ್ಕ್ ಏನಿಲ್ಲ. ಬಿಜೆಪಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗೇ ಇದೆ. ಹೆಬ್ಬಾಳದಲ್ಲಿ ಕಾರ್ಯಕರ್ತರು ಕೂಡ ಹಂಗೆ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಅಂತಾನೆ ಟಿವಿ, ಬಂಗಾರ, ರಿಂಗು, ಕುಕ್ಕರು ಎಲ್ಲ ಸಿಕ್ಕಾಪಟ್ಟೆ ಹೆಬ್ಬಾಳದಲ್ಲಿ ಉಡುಗೊರೆಗಳ ಮಹಾಪೂರ. ಸೊ ಇಂತಹ ಹೆಬ್ಬಾಳದಲ್ಲಿ ಭೈರತಿ ಸುರೇಶ್ ಮಿನಿಸ್ಟ್ರಿ ಏನಿದ್ದಾರೆ ಅವ್ರ ಪರವಾಗಿ ಒಲವಿದೆಯಾ ಅಥವಾ ಜನಕ್ಕೆ ಸಾಕಾಗಿ ಹೋಗಿದೆಯಾ? ಬಿಜೆಪಿ ಅಲ್ಲಿ ಮತ್ತೆ ಕಮಾಲ್ ಮಾಡೋದಕ್ಕೆ ರೆಡಿ ಆಗಿದೆಯಾ? ಹೇಗಿದೆ ಮೂಡ್ ಆಫ್ ಹೆಬ್ಬಾಳ? ಬನ್ನಿ ನೋಡೋಣ. ಎಸ್, ಹೆಬ್ಬಾಳ ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತೆ ಮುಸ್ಲಿಮರು ಪ್ರಾಬಲ್ಯ, ಜೊತೆಗೆ ಕುರುಬ ಸಮುದಾಯ ಕೂಡ ಪ್ರಾಬಲ್ಯವನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಅಹಿಂದ ಮತದಾರರೇ ಸಚಿವ ಭೈರತಿ ಸುರೇಶ್ಗೆ ಒಂದು ರೀತಿ ವರದಾನ ಅಂತ ಹೇಳ್ಬೋದು. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ, ಜೊತೆಗೆ ಮುಸ್ಲಿಮರು ಕೂಡ ನಿರ್ಣಾಯಕ ಆ ಒಂದು ಕ್ಷೇತ್ರದಲ್ಲಿ. ಜೊತೆಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೋತ್ ಬಳಿಕ ಅಲ್ಲಿ ಬಹುತೇಕ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಕಟ್ಟಾ ಸೋತು ಮೇಲೆ ಬಿಜೆಪಿ ಒಂದು ರೀತಿ ನೆಲೆಯನ್ನ ಕಳೆದುಕೊಳ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೂ ಕೂಡ ಫೈಟ್ ಕೊಡುತ್ತೆ. ಬಟ್ 2018 ಮತ್ತು 23ರಲ್ಲೂ ಕೂಡ ಭೈರತಿ ಸುರೇಶ್ ಗೆದ್ದಿದ್ದಾರೆ. ಗ್ಯಾರಂಟಿ ಯೋಜನೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಸರೆ ಆಗಿತ್ತು ಚುನಾವಣೆಗೂ ಮುನ್ನ. ಈಗ ಜಾರಿ ಆಗಿರೋದ್ರಿಂದ ಪ್ರಭಾವಿ ಸಚಿವರು ಕೂಡ ಹೌದು. ಹಾಗಾಗಿ ಮುಂದಿನ ದಿನಲ್ಲೂ ಕೂಡ ಅವರಿಗೆ ಆಸರೆ ಆಗಬಹುದು ಗ್ಯಾರಂಟಿ ಯೋಜನೆಗಳು ಅನ್ನೋ ಲೆಕ್ಕಾಚಾರ. ಹೆಬ್ಬಾಳದಲ್ಲಿ JDSಗೆ ನೆಲೆ ಇಲ್ಲದೆ ಇರೋದ್ರಿಂದ ಒಂದು ರೀತಿ ಕೈಗೆ ಪ್ಲಸ್. ಯಾಕಂದ್ರೆ ಮುಸ್ಲಿಂ ಮತಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಲಾಭ ಆಗಬಹುದು. ಅಹಿಂದ ಮತಗಳು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಲೆಕ್ಕಾಚಾರ. ಇಷ್ಟಾದ್ರೂ ಕೂಡ ಮಂತ್ರಿ ಆಗಿದ್ದು ಕೂಡ ಪ್ರಭಾವಿ ಆಗಿದ್ದು ಕೂಡ ಭೈರತಿ ಸುರೇಶ್ ಕ್ಷೇತ್ರದಲ್ಲಿ ಒಂದು ರೀತಿ ಕನೆಕ್ಟ್ ಆಗಿದ್ದಾರೆ. ಜನರಿಗೆ ಸಿಗ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಥಟ್ ಅಂತ ಪ್ರತ್ಯಕ್ಷ ಆಗ್ತಾರೆ. ಒಂದು ಚೂರು ಜನ ಸೇರ್ತಾ ಇದ್ದಾರೆ ಅಂದ್ರೆ ಸಾಕು, ಅಲ್ಲೇ ಅವರು ಇರ್ತಾರೆ. ಸೊ ಜನರಿಗೆ ಅವೈಲಬಿಲಿಟಿ ಇದೆ. ತೀರಾ ಕೈಗೆ ಸಿಗದೆ ಇರೋ ರಾಜಕಾರಣಿ ಅಲ್ಲ. ಒಬ್ಬ ಸಚಿವರಾದ್ರೂ ಕೂಡ ಕ್ಷೇತ್ರದಲ್ಲಿ ಇರ್ತಾರೆ ಮತ್ತು ಕ್ಷೇತ್ರದ ಜನರ ಪರ ಕೆಲಸ ಮಾಡ್ತಾರೆ. ಹಂಗಂತ ಅವರ ಪರ ಈಗ ಒಲವಿರಬಹುದು, ಬಟ್ ಫೈಟ್ ಅಂತೂ ಇದ್ದೇ ಇದೆ ಹೆಬ್ಬಾಳದಲ್ಲಿ. ಹೆಬ್ಬಾಳವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರದಲ್ಲಿ ತಗೊಂಡರೆ ಕಾಂಗ್ರೆಸ್ಗೆ ತುಂಬಾ ಹೊಡೆತ ಬೀಳುತ್ತೆ. ಯಾಕೆ ಅಂತಂದ್ರೆ ಹೆಬ್ಬಾಳದಲ್ಲಿ ಸಂಘಟನೆ ಸ್ಟ್ರಾಂಗ್ ಇದೆ ಮತ್ತು ಪಕ್ಷನೂ ಸ್ಟ್ರಾಂಗ್ ಇದೆ. ಬಿಜೆಪಿದು ಅಭ್ಯರ್ಥಿಗಳು ಕೂಡ ಸ್ಟ್ರಾಂಗ್ ಇದ್ದಾರೆ. ಈ ಸದ್ಯಕ್ಕೆ ಬಿಕಾಸ್ ಆಫ್ ಗ್ಯಾರಂಟಿ ಯೋಜನೆಗಳು ಮತ್ತು ಭೈರತಿ ಸುರೇಶ್ ಅವರ ಪಾಲಿಟಿಕ್ಸ್, ಜನರಿಗೆ ಸಮೀಪ ಇರುವಂತಹ ಅವರ ನಡೆ, ಅದರಿಂದ ಜನರಿಗೆ ಅವ್ರ ಪರ ಒಲವಿದೆ. ಬಟ್ ಎಲೆಕ್ಷನ್ ಟೈಮ್ ಅಲ್ಲಿ ಸಿನಾರಿಯೋ ಚೇಂಜ್ ಆಗಬಹುದು. ಭೈರತಿ ಸುರೇಶ್ ವಿರುದ್ಧ ಬಿಜೆಪಿ ಮತ್ತೆ JDS ನಾಯಕರು ಈ ಮೂಡಾ ಕೇಸ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಹೆಲಿಕಾಪ್ಟರ್ ಹೋದ್ರು, ಅಲ್ಲೆಲ್ಲ ಡಾಕ್ಯುಮೆಂಟ್ ತಿದ್ಬಿಟ್ರು, ಅಲ್ಲಿಂದ ಬಂದ್ಬಿಟ್ರು ಡಾಕ್ಯುಮೆಂಟ್ ಎತ್ಕೊಂಡು. ಕುಮಾರಸ್ವಾಮಿ ಅಂತೂ ಸಖತ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹಿಂಗಾಗಿ ಈಸಿಯಾಗಿ ತಗೊಳ್ಬಾರ್ದು ಭೈರತಿ ಸುರೇಶ್ ಅವರು ನನ್ನ ಮಿನಿಸ್ಟ್ರು ಅಂತ. ಈಗ ಇತ್ತೀಚೆಗೆ ಮದುವೆ ಕೂಡ ಮಾಡಿ ತುಂಬಾ ಸಿಕ್ಕಾಪಟ್ಟೆ ಫುಲ್ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ, ಬೀಗರಾಗಿದ್ದಾರೆ ವಿಶ್ವನಾಥ್ ಅವ್ರ ಜೊತೆಗೆ. ಸೊ ಸೆಲೆಬ್ರೇಷನ್ ಮೂಡಿಂದ ಹೊರಗಡೆ ಬಂದ್ರೆ ತುಂಬಾ ಬೆಟರ್ ಅಂತ ಅನ್ಸುತ್ತೆ. ಅಲ್ಲ, ಸೆಲೆಬ್ರೇಟ್ ಇವಾಗ ಯಾರ್ದೇ ಆಗಲಿ ನಮ್ಮ ಮನೇಲಿ ಮದುವೆ ಆದ್ರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿಯ ಜನರ ಅಭಿಪ್ರಾಯ ತುಂಬಾ ಒನ್ ಸೈಡೆಡ್ ಇಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಮ್ಮ ಸರ್ವೆಯಲ್ಲಿ. ಓಕೆ, ನೆಕ್ಸ್ಟ್ ಕ್ಷೇತ್ರ ಅಲ್ಲ ಇದು ನೋಡ್ಬೇಡ. ಹೌದಾ? ಹೇಳೇ ಇಲ್ವಾ? ನನಗೇನ ತುಂಬಾ ಆಶ್ಚರ್ಯ ಏನಿಲ್ಲ. ಹಾ, ಮೂಡ್ ಆಫ್ ಕರ್ನಾಟಕ ಹೆಬ್ಬಾಳದಲ್ಲಿ ಕಾಂಗ್ರೆಸ್ ಪರ ಒಲವು, ಭೈರತಿ ಸುರೇಶ್ ಅವರ ಪರ ಒಲವು ಇದೆ.